ಹೌದೌದ್ರಿಪ್ಪ ಹೌದು. ಚನ್ನ ಬಸವಣ್ಣ ಹಡಪದ ಹಂಪರೆಯ ಹಾ ಎಲ್ಲಾ ಶರಣರ ಕಲ್ಯಾಣ ಪಟ್ಟಣದೊಳಗೆದ್ದು ಅವಾಗ ಏನಾಯ್ತ್ರಿಪ್ಪ? ಚಿಕ್ಕ ವಯಸ್ಸಿನೊಳಗೆ ಅಂತ ಶರಣರ ಬಾಯಿಲೆ ಹಾ ಏನಾಯ್ತ್ರಿಪ್ಪ? ಅಕ್ಕ ನೆನೆಸಿಕೊಂಡಿರ್ತಕ್ಕಂತ ಯಾರಿಪ್ಪ ಅಕ್ಕ? ಅಕ್ಕ ಮಹಾದೇವಿ ಒಂದು ಮಾತು ಹಿಂಗೆ ಹೇಳ್ತಾಳಲ್ಲ ಮಲ್ಲನ, ಏನ್ ಹೇಳ್ತಾಳ್ರಿಪ್ಪ ಮಾತ? ತಂದಿ ತೀರಿದರೆ ಶಿರವು ಹಾದಂತೆ, ತಾಯಿ ತೀರಿದರೆ ಕರುಳು ಕಿತ್ತಿ ಬಂದಂತೆ, ಕರಳು ಕಿತ್ತು ಬಂದಂತೆ, ಅಣ್ಣ ತೀರಿದರೆ ಬಲಭುಜವಾದಂತೆ, ತಮ್ಮ ತೀರಿದರೆ ಎಡಭುಜವಾದಂತೆ. ಹೌದೌದ್ರಿಪ್ಪ ಹೌದು. ಗಂಡನ ಮಾತಿನಲ್ಲಿ ಇದ್ದಿರ್ತಕ್ಕಂತ ಹೆಂಡತಿ ತೀರಿದರೆ ಮನೆಯೊಳಗಿನ ನಡಗಂಬ ಮುರಿದಂತೆ. ಹೌದೌದ್ರಿಪ್ಪ ಹೌದೌದೌದೌದು. ಗಂಡನ ಮಾತಿನಲ್ಲಿ ಇರಲಾರದಂತ ಹೆಂಡತಿ ತೀರಿದರೆ ಹಾ ಏನಾಗ್ತದ್ರಿಪ್ಪ? ಎಡಗಾಲಿನ ಚಪ್ಪಲಿ ನಾಯಿ ಒಯ್ದಂತೆ. ಹೌದ್ ಹೌದಾ. ಮಣಿಯಾಳುವಂತ ಮಗ ತೀರಿದರೆ ಮಣಿ ಮಾಡುವಂತ ಮಗ ತೀರಿಕೊಂಡ್ರೆ ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ಶಿಖರ ಉರುಳಿ ನೆಲಕ್ಕೆ ಬಿದ್ದಂತೆ. ನೆಲಕ್ಕೆ ಬಿದ್ದಂತೆ ಅಂತ ಹೇಳಿ ಯಾರು ಹೇಳ್ಯಾರಿಪ್ಪ ಮಾತ? ಅಕ್ಕಮಾದೇವಿ ಮಾಡಿರ್ತಕ್ಕಂತ ವಚನ. ಹೌದೌದ್ರಿಪ್ಪ ಹೌದು. ಇನ್ನೊಂದು ಕಡೆ ಕುಮಾರ ಕಕ್ಕಯ್ಯವರೊಂದು ಮಾತು ಹೇಳ್ತಾರಲ್ಲ, ಹಾ ಏನ್ ಹೇಳ್ತಾರಿಪ್ಪ ಮಾತ? ಬಿಟ್ಟಂತ ಹೋಗಲೆಲ್ಲ ಕಾಯಿಗಟ್ಟುವುದಿಲ್ಲ, ಪುರಾಣ ಹೇಳುವರೆಲ್ಲರೂ ಶರಣರಿರುವುದಿಲ್ಲ. ಹೌದೌದ್ರಿಪ್ಪ ಹೌದು. ಬಿಟ್ಟಂತ ಹೂಗಳೆಲ್ಲ ಕಾಯಿಗಟ್ಟುವುದಿಲ್ಲ, ಪುರಾಣ ಹೇಳುವರೆಲ್ಲರೂ ಶರಣರಿರುವುದಿಲ್ಲ. ಇರುವುದಿಲ್ಲ. ಪದವಿ ಪಡೆದವರೆಲ್ಲರೂ ಜ್ಞಾನಿಗಳೆಲ್ಲ ಕಂತಿ ಭಿಕ್ಷೆ ಬೇಡಿ ತಂದು ಹಿಟ್ಟು ಮಾರವನು ಜಂಗಮನಲ್ಲ. ಹೌದ್ ಹೌದಾ. ಮಿಂಚಿದೆಲ್ಲ ಚೊಕ್ಕ ಬಂಗಾರಲ್ಲ, ವರಿಗೆ ಹಚ್ಚಿ ನೋಡಂದ ನಮ್ಮ ಕುಮಾರ ಕಕ್ಕಯ್ಯ. ಕಕ್ಕಯ್ಯ ಕಕ್ಕಯ್ಯ ಯಾಕಿದೆ ಮಾತನ್ನು ಹೇಳ್ಯಾರು? ಯಾಕೆ ಹೇಳ್ಯಾರಿಪ್ಪ ಮಾತ? ಇವಾಗ ಮುಂದೆ ಒಂದು ಮರ. ಹೌದೌದ್ರಿಪ್ಪ ಹೌದು. ಆ ಮರದ ತುಂಬ ಮಲ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? 1000 ಸಂಖ್ಯೆಯಲ್ಲಿ ಹೂವಾಗ್ಯಾವ. ಹಾ ಹೂವಾಗ್ಯಾವ್ರಿಪ್ಪ. 1000 ಸಂಖ್ಯೆ ಮರ ಹೂವಾಗ್ಯಾವ. ಕರೆ ಬಿಟ್ಟಿರ್ತಕ್ಕಂತ ಹೂವ ಕಾಯಿ ಹಾಕವನ್ರಿ ಗಿಡದಾಗ ಆಗಂಗಿಲ್ರಿಪ್ಪ ಆಗಂಗಿಲ್ಲ. ಅದ್ರೊಳಗೆ ಎಷ್ಟೋ ಹೂ ಉದುರಿ ನೆಲಕ್ಕೆ ಬೀಳ್ತಾವ, ಎಷ್ಟೋ ಕಾಯಿ ಹಾಕವ. ಹೌದೌದೌದು. ಅದಕ್ಕೆ ಬಿಟ್ಟಿರ್ತಕ್ಕಂತ ಹೂ ಅಲ್ಲೊಂದು ಕಾಯಿ ಗಟ್ಟುವುದಿಲ್ಲ ಅಂತ ಹೇಳ್ತಾರೆ. ಹೌದೌದು. ಇನ್ನು ಪುರ ಎಲ್ಲ ಶರಣರು ಇರ್ತಾರ ಹಿಂಗೇನು ತಿಳಿಯಾಕ ಹೋಗಿ ಬ್ಯಾಡ್ರಿ. ಹಿಂಗಂದ್ರೆ ಮಾತ ಶರಣರು ಅನ್ಬೇಕೆಂತ ಯಾರಿಗೆ? ಮೊನ್ನೆ ಲಿಂಗೈಕ್ಯ ಹಾಯಪ್ಪ ಅವರು ವಿಜಯಪುರ ಜಿಲ್ಲಾ ತಿಕೋಟ ತಾಲೂಕಿನ ಸಣ್ಣಹಳ್ಳಿ ಬಿಜ್ಜರ್ಗಿ ಗ್ರಾಮದಲ್ಲಿ ತಂದಿ ಹೋಗಿ ಹುಟ್ಟಿ ಬಂದು ಗುರುವಿನ ಮಲ್ಲಿಕಾರ್ಜುನ ಗುರುಗಳನ್ನ ಮಾಡಿಕೊಂಡು ಒಂದು ದೇಶ ಅಲ್ಲ 2 ದೇಶ ಅಲ್ಲ ದೇಶದೊಳಗೆ ಹೋಗಿ ತಮ್ಮದೇ ಆಗಿರ್ತಕ್ಕಂತ ಪ್ರವಚನವನ್ನು ಮಾಡ್ತಿರ್ತಕ್ಕಂತ ಜಗತ್ತಿನಾಗ ನಡೆದಾಡು ದೇವರನಿಸಿಕೊಂಡಿರ್ತಕ್ಕಂತ ಯಾರಿಪ್ಪ ಅವರು? ನನ್ನಪ್ಪ ಸಿದ್ದೇಶ್ವರ ಅಪ್ಪಾಜಿಯವರು. ಸಿದ್ದೇಶ್ವರ ಅಪ್ಪಾಜಿಯವರು. ಸಿದ್ದೇಶ್ವರ ಅಪ್ಪಾಜಿಯವರು ಮಾಯ ಅನ್ನತಕ್ಕಂತ ಪ್ರಪಂಚ ತಾನು ತೊಟ್ಟಿರ್ತಕ್ಕಂತ ಅಂಗಿಗೆ ಹೊಟ್ಟೆ ಕಿಸೆ ಹೊಲಿಸಲಾರದೆ. ಹೌದೌದು. ಜಗತ್ತಿನೊಳಗೆ ಶತಮಾನದ ಸಂತರಿಸಿಕೊಂಡು ವಿದೇಶದೊಳಗೆ ಹೋಗಿ ತಮ್ಮದೇ ಆಗಿರ್ತಕ್ಕಂತ ಪ್ರವಚನ ಹೆಂಗ್ ಹೇಳ್ತಿದ್ರಪ್ಪ ಅಂತ ಕೇಳಿದ್ರ ಹೆಂಗ್ ಹೇಳ್ತೀರಿಪ್ಪ? ಸಿದ್ದೇಶ್ವರ ಪ್ರವಚನ ಕೇಳಿದ್ರೆ ಒಂದು ಮನುಕುಲ ಉದ್ಧಾರ ಆಗ್ತಿತ್ತು, ಧರ್ಮ ಉದ್ಧಾರ ಆಗಿತ್ತು. ಹೌದೌದು. ಒಂದಿದ್ದಿರ್ತಕ್ಕಂತ ಮನಿ ಒಡದು 2 ಆಗಿತ್ತಂದ್ರ ಅಪ್ಪಾಜಿಯವರು ನುಡಿ ಕೇಳಿದ್ರೆ ಮನಿ ಹೊಳ್ಳಿ ಕೂಡ್ಯಾವತ್ತೇಳಿ ಪುಣ್ಯಾತ್ಮರಿ. ಹೌದೌದ್ರಿ ಹೌದೌದು. ಯಾರಾಗಿರ್ತಕ್ಕಂತ ಅಣ್ಣತಮ್ಮನಿ ಸಿದ್ದೇಶ್ವರಪ್ಪ ಬರೇ ಪುರಾಣ ಕೇಳಿ ಅವ್ರ ಬಾಯಿಂದ ಮಾತು ಕೇಳಿ ಯಾರಾಗಿರ್ತಕ್ಕಂತ ಮನಿ ಸಹಿತ ಕೂಡ್ಯಾವತ್ತ ಅಂತ ಪುರಾಣ ಹೇಳೋರಿಗೆ ಶರಣರನ್ನಾಕ್ ಬರ್ತದ. ಹೌದೌದ್ರಿಪ್ಪ ಹೌದು. ಏನ್ ಅಂತವ್ರೆಲ್ಲ ಪುರಾಣ ಹೇಳ್ಯಾರ್ತೇಳಿ ಶ್ರಾವಣ ಮಾಸ ಬರ್ತಂದ್ರ ನಮ್ಮಂತವ್ರ ಪುರಾಣ ಹೇಳಕತ್ತೀವಿ ಪುಣ್ಯಾತ್ಮರಿ. ನಾವ್ ಎದಕ್ ಹೇಳ್ತೀವ್ರಿಪ್ಪ? ನಾವ್ ಹೇಳ್ತೀವಿ ಪುರಾಣ ಎದಕ್ಕ? ಎದಕ್ಕ? ಮಂದಿಗೆ ಬದ್ನಿಕಾಯಿ ತಿನ್ಬೇಡ್ರಿ, ನಾವು ಮನ್ಯಾಗ ಹೋಗಿರಿ ಚಮಚಲಿ ನಿಡ್ಕೊಂಡು ತಿನ್ನೋದು. ಹೌದೌದೌದೌದೌದೌದು. ಇಲ್ಲಿ ಪುರಾಣ ಹೇಳುತ್ತೆ ರಗಡೆ ಹೇಳೋದು ಶಾಣೆತನ ಮಾತ. ಹಂಗ ಮಾಡ್ಬೇಕು ಹಿಂಗ ಮಾಡ್ಬೇಕು, ಒಟ್ಟೆ ಎನಗಾಯಿ ಬದ್ನಿಕಾಯಿ ಮಾಡ್ಕೊಂಡು ತಿನ್ಬೇಡ್ರಿ ಮನ್ಯಾಗ ತಿಳ್ಕೊಂಡ್ ಇಲ್ಲಿ ಪುರಾಣದೊಳಗೆ ಹೇಳುದು. ಮನ್ಯಾಗ ಹೋಗಿ ಶಿಸ್ತು ಎನಗಾಯಿ ಮಾಡ್ಕೊಂಡು ಹೊಡ್ಕೊಂತ ಇದು ಪುರಾಣ ಹೇಳುದಾಗ್ತದ್ರಿ? ಅದಲ್ರಿಪ್ಪ ಇದು. ನಮ್ಮ ನಿಮ್ಮಂತವ್ರ ಪುರಾಣ ಹೇಳಕತ್ತಾರ ಯಾವ ಮನಕೂರು ಉದ್ಧಾರಕ್ಕಾಗಿ ಎಲ್ಲ ಧರ್ಮ ರಕ್ಷಣೆಗಾಗಿ ಎಲ್ಲ. ಬರೇ ನಾವು ಪುರಾಣ ಹೇಳೋದು ಎದಕ್ರಿಪ್ಪ? ಹೆಂಡ್ರ ಮಕ್ಕಳ ಸಲೋ ಕಾಲಾಗಿ, ಹೌದೌದೌದು, ಅತಿ ಅಂತಸ್ತು ಮಾಡೋ ಕಾಲಾಗಿ ಬರೇ ನಮ್ಮ ಸ್ವಾರ್ಥಕ ಪುರಾಣ ಹೇಳಕತ್ತೀವಿ ಪುಣ್ಯಾತ್ಮರೇ. ಹೌದು. ಇಂತ ಪುರಾಣ ಹೇಳೋರಿಗೆ ಶರಣರನ್ನಾಕ್ ಬರುದಿಲ್ಲ ಅಂತ ಹೇಳ್ತಾರ ಅವ್ರು. ಇನ್ನು ಪದವಿ ಪಡೆದವ್ರು ಎಲ್ಲರೂ ಜ್ಞಾನಿಗಳನ್ನಾಕ್ ಬರುದಿಲ್ಲ. ಹೆಂಗಂದ್ರೆ ಏನ್ರಿಪ್ಪ ಮಾತ? ಪದವಿ ಪಡೆದವ್ರ ಜ್ಞಾನಿಗಳು ಯಾರಿಗನ್ಬೇಕು? ಯಾರಿಗನ್ಬೇಕ್ರಿಪ್ಪ? ಹಗಲು ರಾತ್ರಿ ಅನ್ನೋದೇ ಕಣ್ಣೊಳಗ ಎಣ್ಣೆ ಹಾಕೊಂಡು, ಹೌದೌದು, ರಾತ್ರಿ ಹಗಲನ್ನೋದು ವಿದ್ಯಾಭ್ಯಾಸ ಮಾಡಿ, 10th ಪಾಸ್ ಮಾಡ್ಕೊಂಡು ಫಸ್ಟ್ ಇಯರ್ ಮುಗಿಸ್ಕೊಂಡು ಸೆಕೆಂಡ್ ಇಯರ್ ಪಾಸ್ ಮಾಡ್ಕೊಂಡು ಡಬಲ್ ಡಿಗ್ರಿ ಮುಗಿಸಿರ್ತಕ್ಕಂತ ಎಷ್ಟೋ ಮಂದಿ ಯುವಕರು ಲಕ್ಷ ಗಟ್ಟಲೆ ಅಡ್ವಾನ್ಸ್ ತಗೊಂಡು ಕಬ್ಬಿನ ತೋಡ್ನ್ಯಾಗ ಕಬ್ಬು ಕಡ್ಲಾಕ್ ಹೊಂಟಾವ್. ಇಟ್ಟಂಗಿ ಬಿಟ್ಟಾಗ ಇಟ್ಟಂಗಿ ಮಾಡಕತ್ತಾರಿಪ್ಪ. ಇಟ್ಟಂಗಿ ಬಟ್ಟಾಗ ಇಟ್ಟಂಗಿ ಹಾಕ್ಲಾಕ್ ಹೊಂಟಾವ್. ಹೌದೌದೌದು. ಇದು ಡಬಲ್ ಡಿಗ್ರಿ ಪಾಸ್ ಮಾಡಿದವ್ರು. ಏನು ಒಟ್ಟೆ 10ನೇ ತಕ್ ಫೇಲ್ ಆಗಿ
ಇದ್ದದ 2 ಎಕರೆ ಹೊಲ ಮಾರ್ಕೊಂಡು ಇದ್ದದ 2 ಎಕರೆ ಹೊಲ ಮಾರಿ 50 ಲಕ್ಷ ಗಟ್ಲೆ ಗೋರ್ಮೆಂಟ್ ಡೊನೇಷನ್ ತುಂಬಿ ಹೌದಾ ಒಟ್ಟೆ ಪಾಸ್ ಆಗಲಾರ್ದೆ ಪದವಿ ಪಡ್ಕೊಂಡು ಕುರ್ಚಿ ಮೇಲೆ ಕೊತ್ತು ರಾಜಕೀಯ ಮಾಡ್ಲಕತ್ತಾರ. ಪದವಿ ಪಡೆದವ್ರಿಗೆ ಎಂತವ್ರಿಗೆ ಎಲ್ಲರಿಗೆ ಜ್ಞಾನಿಗಳನ್ನ ಹಾಕಬಾರ್ದಿಲ್ಲ ಅಂತ ಹೇಳ್ತಾನವ. ಹೌದೌದ್ರಿಪ್ಪ ಹೌದೌದೌದೌದೌದು. ಇನ್ನು ಕಂತಿ ಭಿಕ್ಷೆ ಬೇಡಿ ತಂದು ಹಿಟ್ಟು ಮಾರವ ಜಂಗಮನಲ್ಲ. ಹೆಂಗಂದ್ರೆ ಏನ್ರಿಪ್ಪ? ಜಂಗಮನ ನೇಮ ಜಂಗಮನ ಧರ್ಮ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ ತನ್ನ ಹೊಟ್ಟಿಗೆ ತನ್ನ ನೆತ್ತಿಗೆ ತನ್ನ ಮನೆಗೆ ತನ್ನ ಪ್ರಪಂಚಕ್ಕೆ ಎಟ್ಟು ಹತ್ತುತ್ತಾಗ ಅಟ್ಟೆ ಹುಣಚಾಳ ಗ್ರಾಮದೊಳಗೆ ಛತ್ತರಕ್ಕೆ ಬೇಡಿ ತಂದು ಸಂಜೆ ತನ್ನ ಮನೆಯಾಗ ತಂದು ಕಿರಿದು ಉಣ್ಣಾವಿತ್ತಂದ್ರೆ ಅವ್ನಿಗೆ ಜಂಗಮನಾಕ್ ಬರ್ತದ. ಹೌದು ಹೌದಾ. ಇನ್ನು ಛತ್ತರಕ್ಕೆ ಊರೊಳಗೆಲ್ಲ ಅಡ್ಡಾಡಿಕಿರಿಂದ ಹಿಟ್ಟು ಬೇಡ್ಕೊಂಡು ತಂದು ಸಂಜೆ ಬಸ್ ಸ್ಟ್ಯಾಂಡ್ ಮೇಲೆ ಹೋದ ಮಾರಿಕಿರಿಂದ ದಾರು ಕುಡಿ ಅವ್ನಿಗೆ ಜಂಗಮನ ಹಾಕ್ ಬರ್ತದ್ರಿ. ಏನಾಕ್ ಬರೋದಿಲ್ರಿಪ್ಪ? ಇಂಥವ್ರಿಗೆಲ್ಲರಿಗೆ ಜಂಗಮನ ಹಾಕ್ ಬರೋದಿಲ್ಲ ಅಂತ ಹೇಳ್ತಾರೆ. ಹೌದು. ಇನ್ನು ಮಿಂಚಿದೆಲ್ಲ ಚೊಕ್ಕ ಬಂಗಾರ ಅಲ್ಲ ಹೊರಗೆ ಹಚ್ಚಿ ನೋಡಿಂದ ನಮ್ಮ ಕುಮಾರ ಕಕ್ಕಯ್ಯ. ಹಿಂಗಂದ್ರೆ ಏನ್ರಿಪ್ಪ? ಇವತ್ತು ಮಧ್ಯಾಹ್ನ ಬಿಸಿಲಿನೊಳಗ ಮಲ್ಲಪ್ಪನ ಹೌದೌದು ತಾಮ್ರೋಗದ ನೋಡ್ರಿ ಅದು ಬಂಗಾರ ಗತ್ಲೆ ನೀರು ಕೂರ್ಸ್ಲಕತ್ತಾರ, ಬಂಗಾರ ತರ ಹೊಳ್ಳಕತ್ತದ. ಕಂಚು ಒಗದು ನೋಡ್ರಿ ಅದು ಬಂಗಾರ ತರ ಮಿಂಚಿಕಿರಿದ ಬಂಗಾರ ತರ ಹೊಳ್ಳಕತ್ತದ. ಹೌದು. ಇತ್ತಿತ್ಲಾಗ ನಮ್ಮ ಹೆಣ್ಮಕ್ಳ ಕೊಳ್ಳಾಗ ಕಿವ್ಯಾಗ ಬಂದಾವ. ಏನ್ ಬಂದಾವ್ರಿಪ್ಪ? ಅವು ಹತ್ತಲ್ಲ ಕೊಳ್ಳಾಗ ಕಿವ್ಯಾಗ 10 ತೊಲಿಗಟ್ಲಿ ಬ್ಯಾಂಟೆಕ್ಸ್ ಯಾಕಂದ್ರೆ ಯಾವ್ದಾರ ತುಡುಗ ಒಂದು ಆಶೆ ಇಟ್ಕೊಂಡು ಬಂದಿರ್ತದ ಜಾತ್ರೆಯಾಗ. ಹೌದಾ. ಹೆಣ್ಮಗಳ ಕೊಳ್ಳಾನ ಒಂದ್ ನಕ್ಲೇಸ್ ಹೊಡೆದ್ನಿ ಅಂದ್ರ ಒಂದ್ 2 ವರ್ಷ ನನ್ನ ಮನೇಲಿ ನಡೀತಿದ ತುಡುಗ ಅಗ್ದಿ ಸುವಾಸ ಇಟ್ಟು ಬಂದಿರ್ತದ. ಅದು ಅಲ್ಲಿ ಬಂದು ಜಾತ್ರೆಯಾಗ ಒಳ್ಳೆ ಪ್ರಯತ್ನದಿಂದ ಮಾಡಿ ಹೆಣ್ಮಗಳ ಕೊಳ್ಳಾನ ನಕ್ಲೇಸ್ ಹೊಡೆದು ಅದನ್ನ ಹೋದ ಮನಿಗೆ ಏನಾರ ಉಪಜೀವನ ಸಾಗಿಸ್ಬೇಕನ್ನೋದ್ರಾಗ ಅವು ಹೆಂಗಪ್ಪ ಕೇಳಿದ್ರೆ ಹಣ್ಣು ತಿನ್ನು ಬಾಯಿಲಿ ಮಣ್ಣು ತಿಂದಂಗ ಆಗ್ತದ. ಹೌದೌದ್ರಿಪ್ಪ ಹೌದು. ಬಂಗಾರ ತಿಳಕಿರಿಂದ ಗೊದ್ದಾಡಿ ತುಡುಗು ಮಾಡಿ ಓದಿರ್ತಾನ. ಅದು ವೈಟ್ಗೆ ಬ್ಯಾಂಟೆಕ್ಸ್ ಇದಿರ್ತದ ಪುಣ್ಯಾತ್ಮರಿ. ಅದಕ್ಕ ಇತ್ತಿತ್ಲಾಗ ನಮ್ಮ ಹೆಣ್ಮಕ್ಳ ಕೊಳ್ಳ ಬ್ಯಾಂಟೆಕ್ಸ್ ಬಂದವ. ಇವೆಲ್ಲ ಬಂಗಾರ ತಿಳಿ ನಂಬಕ್ ಹೋಗ್ಬೇಡ್ರಿ. ಇದ್ರಾಗ ಬಂಗಾರ ಯಾವ್ದದ ಬ್ಯಾಂಟೆಕ್ಸ್ ಯಾವ್ದದ? ಹೌದಾ. ಇದು ಎಲ್ಲಿ ಗೊತ್ತಾಗ್ತದ? ಎಲ್ಲಿ ಗೊತ್ತಾಕದರಿಪ್ಪ? ಇದು ವರಿಗಲ್ ಅನ್ನತಕ್ಕಂಥದ್ದು ತಿಕ್ಕಿ ನೋಡ್ಬೇಕಾಗ್ತದ. ವರಿಗಲ್ ಯಾರ ಹಚ್ಚಾಕಿರ್ತೈತಿಪ್ಪ ಅಂತ ಕೇಳಿದ್ರ ಪತ್ತರ್ನ ಬಲ್ಯಕ್ ವರಿಗಲ್ ಇರ್ತೈತಿ. ಪತ್ತರ್ನ ಹಂಚ್ಲಕ್ ಒಯ್ದು ಇದನ್ನ ಕೊಟ್ಟಿವ್ ಅಂದ್ರ ಅವ್ ವರಿಗಲ್ಲಿಗೆ ಹಚ್ಚಿ ತಿಕ್ಕಿ 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 ನೋಡಿದಂದ್ರ ಬಂಗಾರ ಯಾವ್ದು ಡೂಪ್ಲಿಕೇಟ್ ಯಾವ್ದು ಬ್ಯಾಂಟೆಕ್ಸ್ ಯಾವ್ದು ಅವನಿಗೆ ಗೊತ್ತಾಗ್ತದ. ಅದರಂತೆ ಇವತ್ತಿನ ದಿನ ಬಂಗಾರದ ಹಂಗ 2 ಮ್ಯಾಳ ಕುಡ್ಸಿರಿ. 2 ಮ್ಯಾಳ ಕರ್ಸ್ಯಾರಿಪ್ಪ. 2 ಮ್ಯಾಳ ನೀವು ಮನಿ ಮಗಂಗ 2 ಮ್ಯಾಳ ಒಳ್ಳೆ ಪ್ರಸ್ತಾವ ಮಾಡಕತ್ತೀರಿ. ಹೌದಾ. ಆದ್ರೂ ಕೂಡ 2 ಮ್ಯಾಳ ಬಂಗಾರ ತಿಳಕಿನ ತಿಳಿಯಾಕ್ ಹೋಗಬೇಡ್ರಿ. ಪತ್ತರ್ನ ಸ್ಥಾನ ವಹಿಸ್ಕೊಂಡು ತಾಯಿ ತಂದೆ ಸ್ವರೂಪದೊಳಗೆ ನೀವು ಖುತ್ತೀರಿ. ಹೌದೌದು. ನಿಮ್ಮ ಕೈಯಾಗ ವರಿಗಲ್ಲ ಅಂತಕ್ಕಂಥದೈತಿ. ಇದ್ರಾಗ ಯಾವ ಮ್ಯಾಳ ಬಂಗಾರದ ಯಾವ ಮ್ಯಾಲಿದ್ರಾಗ ಬ್ಯಾಂಟೆಕ್ಸ್ ಅದ. ಹೌದಾ. ಯಾವ್ಯಾವ ಮ್ಯಾಲದವ್ರು ಹೆಂಗಂಗ ವಿಷಯ ಮಾತಾಡ್ತಾರ. ಹೌದು. ಯಾರು ಬ್ಯಾಂಟೆಕ್ಸ್ ಪರ್ವ ಮಾತಾಡ್ತಾರೆ, ಯಾರು ಬಂಗಾರದಂಗ ವಿಷಯಗಳು ಮಾತಾಡ್ತಾರೆ. ತಿಕ್ಕಿ 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 ಜರ ನೀವು ನೋಡಿದೆ ಅಂದ್ರೆ ಹುಣಸ್ಯಾರ ಕಲಾವಿದರಿಗೆ ಇವತ್ತಿನ ದಿನ ಗೊತ್ತಾಗ್ತದ ಪುಣ್ಯಾತ್ಮರಿ ನಿಜವಾದ ಬಂಗಾರ ಯಾವುದು. ಹೌದೌದ್ರಿಪ್ಪ ಹೌದು. ಅದಕ್ಕ ಏನಾಯ್ತ್ರಿಪ್ಪ? ಅಕ್ಕಗಳೊಂದು ಹೋಗಿ ಮನಗಂಡೆ ಬಿಸಿಬಿಟ್ರ ಹೋಳಿ ಕುದಿಬೇಕ್ರಲ್ಲ ಮತ್ತೆ. ಅದಕ್ಕ ಇವತ್ತಿನ ದಿನ ಹೌದು ಒಳ್ಳೆಯ ಅನುಭಾವಿ ಕಲಾವಿದರು. ಹೌದು. ಕುರುಗೋಟ ಗ್ರಾಮದ ನಮ್ಮ ಕುಮಾರಿ ನಸ್ರೀನ ಅವರ ತಂಗಿಯವರ ಕಲಾ ಸಂಘದ ಒಂದೆಲ್ಲ ಸದಸ್ಯರು ಬಳಗಕ್ಕೂ ಬಗ್ಗೆ ಹೆಂಗಪ್ಪ ಅಂತ ಕೇಂದ್ರ ಮಾತಾಡ್ತಿರ್ತಕ್ಕಂಥ ಮಾತಿನ ಮತ್ತು ನಮ್ಮ ಕೊಟ್ನಾಳ ಸೋಮು ಮಾಸ್ತರ್ ಅವರು ಹೌದು ಮೇಲಾಗಿ ಎಲ್ಲ ವಾದ್ಯ ಬಾರಿಸಿರ್ತಕ್ಕಂಥ ಎಲ್ಲ ಅಗ್ದಿ ಹುರುಪು ಕಲಾವಿದರು. ಹೌದೌದೌದೌದು. ಇರ್ಲಿ ಅಂತವ್ರ ಸೇವಾ ಮಾಡ್ಲಕತ್ತೀವಿ, ಅದು ನಮ್ ಸೌಭಾಗ್ಯ ಅನ್ಬೇಕು ಪುಣ್ಯಾತ್ಮರಿ. ಏನು ವಿಷಯ ನಡೆದಪ್ಪ ಅಂತ ಕೇಳಿದ್ರ ಏನ್ ಒಂದು ದೇವರ ಒಂದು ದೇವರು ಇನ್ನೊಂದು ಭಕ್ತ. ಹೌದೌದೌದು. ನಾವು ವಿಷಯ ಇಟ್ಟ ಕಾಲಕ್ಕ ಸರ್ ಅವರು ಬಂದು ಏನ್ ಹಿಡ್ಕೊಂಡ್ರಿಪ್ಪ? ಅಗ್ದಿ ಗಟ್ಟಿ ಪಾಲ ದೊಡ್ಡ ಪಾಲನ ಹಿಡ್ಕೊಂಡ್ರು. ಯಾವ್ದು ಹಿಡ್ದಾರಿಪ್ಪ? ಕರಿ ಹೊಲನೇ ಹಿಡ್ಕೊಂಡ್ರು. ಅಂಡಾಪಟ್ಟಿ ಭೂಮಿ ಯಾವ ಐತಿ ಹೌದಾ. ಕರಿ ಹೊಲ ಹಿಡ್ಕೊಂಡ್ರು. ಬರಬರಿ ಅದಾರಿಪ್ಪ. ಹಿಡ್ಕೋರ್ ಯಾಕೆ ಕರೆ ಬಿತ್ತನೆ ಮಾಡ್ಲಿಲ್ಲ ಅವ್ರವ್ರ ಹೊಲದಾಗ. ಹೌದು ಹೌದಾ. ಈಗ ನಾವು 10 ಎಕರೆ ಹೊಲ ಬೇಕಂತೇಳಿ ಹಿಡ್ಕೊಂಡಿ ಅದನ್ನ ಬಿತ್ತನೆ ಮಾಡ್ಬೇಕಲ್ರಿ. ಬಿತ್ತನೆ ಮಾಡ್ಬೇಕ್ರಿ. ಬಿತ್ತನೆ ಮಾಡ್ಲಿಕ್ಕೆ ಪುಡಾರಿ ಹೇಳ್ತದ, ಕಂಟಿ ಹೇಳ್ತದ. ಹಿಂಗ್ ಬಿತ್ತನೆ ಮಾಡ್ಲಿಕ್ಕೆ ಏನು ಉಪಯೋಗ? ಬಿತ್ತನೆ ಮಾಡ್ಬೇಕಾಗಿತ್ರಿಪ್ಪ ಅವರು. ಸರ್ ಬಿತ್ತನೆ ಮಾಡಿದ್ರಿ. ಹೆಂಗ್ ಮಾಡಿದ್ರು? ಏನ್ ಮಾಡಿದ್ರಿಪ್ಪ? ದೇವರನ್ನು ತಕ್ಕಂತ ಬಹಳ ದೊಡ್ಡವ. ಹೌದು. ನಮ್ಮ ಪಾಲಿಗೆ ದೇವರಿರ್ಲಿ. ದೇವರೇ ನಮ್ಮನ್ನು ಹುಡ್ಸಾನ. ಹೌದು. ಗಾಳಿ ದೇವರೇ ಕೊಟ್ಟಾನ. ಹೌದು. ನಮಗ್ ತಿನ್ನಾಕ ಅನ್ನೋ ದೇವರೇ ಕೊಟ್ಟಾನ. ಜಗತ್ತಿನೊಳಗೆ ಬಹಳ ದೇವರು ದೊಡ್ಡವ. ದೇವರ ಕಿತ್ತ ಭಕ್ತನ ತಕ್ಕಂತ ಕಡಿಮೆನ್ಯಾವ ಅಂತ ಹೇಳಿ ಉದಾಹರಣೆ ಹೇಳಿದ್ರು. ಹೇಳ್ರಿಪ್ಪ. ಮತ್ತೊಂದು ಮಾತು ಕೇಳಿದ್ರೆ ಏನ್ರಿಪ್ಪ? ಇಲ್ಲಿ
ಹುಣಸಾಳ ಗ್ರಾಮದೊಳಗ ಹೌದು ಏನು ದೇವರ ಕಾರ್ಯಕ್ರಮ ಹಬ್ಬವನ್ನು ಮಾಡಿರೋ ಹಾ ಏನು ಭಕ್ತರು ಎತ್ ಕೇಳ್ತಾರ ಕೇಳ್ತಾರ್ರಿಪ್ಪ ಅವರು ಸರ್ ಹಾ ಏನಾಯ್ತ್ರಿಪ್ಪ ಒಳ್ಳೆ ಉಭಯ ಕಲಾವಿದರಿದ್ದೀರಿ ಹೌದ್ 8 ಜಿಲ್ಲೆ 84 ತಾಲೂಕಿನೊಳಗೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಛಾಪವನ್ನು ಮುಡಿಸಿರ್ತಕ್ಕಂಥ ಕಲಾವಿದರಿದ್ದೀರಿ. ಹೌದೌದು ನೀವು ಪಾಠ ಉದಾಹರಣೆ ಹೆಂಗ್ ಕೊಡ್ಬೇಕಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ದಿನನಿತ್ಯ ನಾಡಾಗತ್ತಿ ಹಾಕಿ ಮಾಡೋರು ಇದ್ದೀರಿ. ಹೌದೌದು ದೇವ್ರ ಪಾಲು ಹಿಡಿದಿರಿ ಅಂದ್ರ ಸದ್ ಎದಕ್ಕನ ಹಾ ಎದಕ್ಕಂದಾರಿಪ್ಪ ಸಂವಾದ ಅಂದ್ರ ವಿಷಯಕ್ಕೆ ವಿಷಯ ಬೆಳೆಸ್ಕೊತ ಹೋಗುವಂತದ್ದು ವಿಷಯಕ್ಕೆ ಸಂವಾದ ಅಂದಾರ. ಹೌದೌದೌದೌದು ನೀವು ಏನು ವಿಷಯ ಬೆಳೆಸಿದ್ರಿ ಸರ್ ಅವರು? ಏನು ಬೆಳೆಸಿಲ್ರಿಪ್ಪ ನೋಡಿ ದೇವ್ರಿ ಹೌದ್ ಅಲ್ಲಿ ಭಕ್ತ ದುಡಿತಿರ್ಬೇಕು, ಹಾ ದೇವ್ರು ಒಂದೆಲ್ಲ ಕೊಡ್ಬೇಕು, ಕೊಡ್ತಿರ್ಬೇಕು ಭಕ್ತ ಕಡಿಮೆ ಆಗಿರ್ಬೇಕು, ದೇವ್ರ ಹೆಚ್ಚಿಗೆ ಆಗಿರ್ಬೇಕು. ಇಂಥದ್ದು ಏನೇನು ಉದಾಹರಣೆ ಹೇಳಿದ್ರಿ ಅಂದ್ರೆ ನೀವು ಹಿಡಿದಿರ್ತಕ್ಕಂಥ ಪಾಲಕ್ಕ ಮಾತಾಡಿರ್ತಕ್ಕಂಥ ಮಾತಿಗೆ ಒಂದ್ ಸ್ವಲ್ಪ ಅದು ಸಮರ್ಥ ಆಗ್ತದೆ. ಹೌದೌದೌದೌದೌದು ಮತ್ ಬರೇ ದೇವರೇ ದೊಡ್ಡವ, ದೇವ್ರಿಲ್ದೆ ಏನೂ ಇಲ್ಲ ಜಗತ್ತಿನೊಳಗ ತಿಳ್ಕಿ ನೀವು ಒಂದು ಮಾತು ಹೇಳ್ತೀರಿ. ಹಾ ಒಂದು ಮಾತು ಹೇಳ್ತೀನಿ, ನಿಮಗ್ ಭಕ್ತನ ಕೆಲಸ ಏನದ? ಹಾ ಏನ್ರಿಪ್ಪ ನೀವೆಲ್ಲರೂ ಬಹಳಷ್ಟು ಅನುಭವಿ ಕಲಾವಿದರಿದ್ರಿ. ಹೌದು ಒಂದ್ ಸ್ವಲ್ಪ ನಮ್ಮಲ್ಲಿ ಕೂಡ ತಪ್ಪಬಹುದು, ಹಾ ತಪ್ಪಬಹುದು. ವಿಷಯ ತಪ್ಪು ಮಾತಾಡಿದ್ರು ಕೂಡ ತಪ್ಪು ತಮ್ಮ ಇದು ತಪ್ಪು ಮಾತಾಡ್ಲಕತ್ತಿ, ಇದು ನಿನ್ನ ಮಾತಿದ್ ಕರೆಕ್ಟ್ ಅಲ್ಲ, ಇದು ತಪ್ಪು ಅನ್ನತ್ತೆ ತಿಳ್ಕೊಂಡು ಆ ಮಾತಾಡ್ತಕ್ಕಂಥ ಮಾತಿನ ತಪ್ಪಿದ್ರು ಕೂಡ ನೀವು ಹಿಡಿದು ಅದನ್ನ ನಾವು ಸರಿಪಡಿಸಿಕೊಡ್ಬಹುದು. ಐದವರಿಗೆ ಅದು ಯಾಕಂದ್ರ ಒಂದು ಸ್ಥಾನ ಇರ್ತದ. ಯಾಕಂದ್ರ ಯಾಕ್ರಿಪ್ಪ ಹಾಡೋರು ನಾವು ಬಹಳ ದೊಡ್ಡ ಶಾನ್ಯರು ತಿಳ್ಕಿಂದ ಇಲ್ಲಿ ಹಾಡಂಗಿಲ್ಲ. ಹೌದು ಹಾಡೋರ್ಕಿಂತನೂ ಕುಂತ ಕೇಳೋರು ನೀವು ಬಹಳ ಜಾಣರು ಇರ್ತೀರಿ ಪುಣ್ಯಾತ್ಮರೇ. ಹೆಂಗ ಹೇಳೋದಪ್ಪ ಕೇಳಿದ್ರ ಭಕ್ತರ ಕೆಲಸ ಹೆಂಗ್ರಿಪ್ಪ? ಅಂಧಕಾರ ಶೂನ್ಯ ಧುಂಧಕಾರ ಶೂನ್ಯ, ಹೌದಾ ನೀರ ನಿರಾಕಾರದೊಳಗ ನೀರು ನಿರಾಕಾರದೊಳಗ ನೀರ ನಿರಾಕಾರ ಇಲ್ಲಿ ಏನಿತ್ತು ಮಲ್ಲಪ್ಪನ? ಏನಿತ್ರಿಪ್ಪ? ಏನೇನು ಇಲ್ಲ. ಹೌದೌದೌದೌದು ಗಾಳಿ ಇಲ್ಲ, ಮಳಿ ಇಲ್ಲ, ಹೌದು ಗಿಡ ಮರಗಳಿಲ್ಲ, ಹಕ್ಕಿ ಪಕ್ಷಿಗಳಿಲ್ಲ, ದನಕರಗಳಿಲ್ಲ, ಮಾನವರದಂತೆ ಹೊಟ್ಟೆ ಸುಳಿವೆ ಇಲ್ಲ. ಇಲ್ಲ ಆ ಕಾಲಕ್ಕಲ್ಲಿ ಯಾರಿದ್ರು? ಯಾರಿದ್ರಿಪ್ಪ? ಸ್ವಯಂ ಸಿದ್ಧತಕ್ಕಂಥವ ಸ್ವಯಂ ಸಿದ್ಧ ಪರಮಾತ್ಮ ಇದ್ದ. ಹೌದು ಅಂತ ಸ್ವಯಂ ಸಿದ್ಧನ ಭಕ್ತ ಯಾರು? ಯಾರಿಪ್ಪ? ನಂದಿ. ನಂದಿ. ಹೌದೌದೌದು ನೋಡಿ ಶರದ ಸಂವಾದ ಹೆಂಗ್